ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶುಭ ಏನ್ರಿಪ್ಪ ಅಂತಂದ್ರೆ ನಿಮಗೆ ಸುಮ್ಮ ಅಲ್ಲಿ ಕ್ಲಾಸಿಗೆ ಹೋಗಿದ್ದೆ ಇದು ತೋರಿಸೋ ಬದ್ಲಿ ನಾ ರೀಸೆಂಟಾಗಿ ಒಂದು ಪ್ಲೇಸಿಗೆ ಹೋಗಿ ಬಂದೀನಿ ಮೊನ್ನೆ. ಆ ಪ್ಲೇಸಿಗೆ ಹೋಗಿದ್ದ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ಗೆ ಅದ್ರದ್ದು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ, ಸ್ಟಾರ್ಟ್ ಆದ್ಮೇಲೆ ಹಾಕ್ಬೇಕಂತ ಹೇಳಿ. ಸೊ ಅದನ್ನು ಈ ವಿಡಿಯೋದಾಗ ಹಾಕ್ಬೇಕನ್ನತೀನಿ. ಇದು ವಿಡಿಯೋ ನೋಡ್ಕೊಂಬರ್ರಿ ಹೋಗಿ. ನಾವು ಎಲ್ಲೆಲ್ಲಿ ಹೋಗಿವಿ, ಏನೇನು ಮಾಡೀವಿ, ಹೆಂಗಿದ್ವಿ, ಏನೇನು ಹೋಗಿ ನೋಡ್ಕೊಂಬರ್ರಿ. ಮತ್ತು ಆಮೇಲೆ ಸಿಗೋಣಂತ, ಲಾಸ್ಟ್ಗೆ ಸಿಗ್ತೇನಂತ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಮನೆ ಬಿಟ್ವಿ. ನಾವು ಪ್ಲ್ಯಾನ್ ಮಾಡಿದ್ದನ್ನ 11:30ವರೆಗೆ. ಬಟ್ ಎಲ್ಲರೂ ಕೂಡಿ ಹತ್ಬೇಕು, ಎಲ್ಲರೂ ಮಾಡ್ಬೇಕನ್ನೋಟಿಗೆ ಮಧ್ಯಾಹ್ನ 3:30 ಆಗಿರ್ಬೋದು. ಈಗ ಜಸ್ಟ್ ಕೆಳಗೆ ಬಂದ್ವಿ. ಏನಪ್ಪ ಅಂತಂದ್ರೆ ನಮ್ಮ ಕಡೆ ಈಗ 2 ಗಾಡಿ ಅದಾವು. ಅದಕ್ಕೆ ಇನ್ನೊಂದು ಗಾಡಿ ತೊಗೊಂಬರತ್ತಾರ, ತೊಗೊಂಡು ಹೋಗೋಣಂತ. ಈಗ ನೋಡ್ರಿ ಅವರೆಲ್ಲರೂ ರೆಡಿ ಆಗಿದ್ದಾರೆ, ಹೋಗೋಣಂತ. ಮಸ್ತ್ ಮಜಾ ಮಾಡಕ್ಕೆ ಹೊಂಟೈತಿ, ಮಜಾ ಮಾಡೋದು. ಅಣ್ಣ ನೋಡ್ರಿ ಇಲ್ಲ ಹೆಂಗೆ ರೆಡಿ ಆಗ್ಯಾನ, ಮಸ್ತ್. ಇವರೆಲ್ಲ ಬೈಕರ್ಸ್ ರೀ, ಇವ್ರು ಹೇಗಿದಾರ. ಇವ್ರು ಎಷ್ಟು ಸುಮಾರು ಅದಾರ್ರಿಪ್ಪ ಅಂತಂದ್ರೆ ಇವ್ರ ಕಡೆ ಈಗ ಒಂದು ಡ್ಯೂಕ್ 200 ಮತ್ತು ಒಂದು ಡ್ಯೂಕ್ 250 ಐತಿ. ಈಗ ಇನ್ನೊಂದು ಗಾಡಿ ಡಿಯೋ ತರ್ಸಾತಾರ. ನಾ ವಿಡಿಯೋ ಮಾಡೋ ಸಂಬಂಧ ನಾನು ಡಿಯೋನ ಹಾಕಿರ್ತಾರಂತ. ಅವರಿಬ್ಬರು ಡ್ಯೂಕ್ 250 ಡ್ಯೂಕ್ 200 ಬರ್ತಾವಂತ. ಭಾಳ ಸುಮಾರು ಐತ್ರಿ ಮಂದಿ. ನೋಡ್ಕೊಂಡು ದೋಸ್ತಿ ಮಾಡಿರಿ, ಇಂಥವ್ರ ದೋಸ್ತಿ ಅಂತ ಮಾಡೋಕೆ ಹೋಗ್ಬೇಡ್ರಿ. ಮೀಟರ್ ಬೇಕು, ಮೀಟರ್ ನೋಡ್ರಿ ಹೋಗೋಣಂತ, ಮಸ್ತ್ ಮಜಾ ಮಾಡೋದು. ಈಗ ಜಸ್ಟ್ ಎಲ್ಲ ಗಾಡಿಗಳು ಬಂದು ರೀ. ಇಲ್ಲೈತಿ ಇದು ಡ್ಯೂಕ್ 200, ಇದು 250. ಅಲ್ಲಿ ಒಂದು ಡಿಯೋ ಐತಿ, ಅದೇನು ಅಷ್ಟು ತೋರ್ಸಂಗಿಲ್ಲ, ಯಾಕಂದ್ರೆ ಅದಷ್ಟು ಕಾಸ್ಟ್ಲಿ ಅಲ್ಲ. ಹಿಂಗಾಕಿತ್ತು ನೋಡ್ರಿ. ಅದಕ್ಕೆ ಯಾವತ್ತು ಲೋ ವ್ಯಾಲ್ಯೂ ಇರಬಾರ್ದು, ಸ್ವಲ್ಪ ಹೈ ವ್ಯಾಲ್ಯೂ. ಅದನ್ನ ಮೇಂಟೈನ್ ಮಾಡೋಣ ಅಂತ ಈಗ ಹೋಗೋಣ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀವಿ. ಈಗ ಮ್ಯಾಪ್ ಆಗತ್ತಾರ, ಅದ್ರ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಎಲ್ಲಿ ಹೋಗೋದೇನು ಗೊತ್ತಿಲ್ಲ. ಅದು ಹೊಂಟೀವಿ, ಹೋಗಿ ಮಜಾ ಮಾಡೋಣ ಅಂತ. ನಮ್ಮ ವಿಡಿಯೋ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ಬೋದು ಅಂತ ಅಂದ್ಕೊಂಡೇನೆ. ಯಾಕಂದ್ರೆ ಫಸ್ಟ್ ವಿಡಿಯೋ ಅಲ್ರಿ, ನನಗೂ ಅಷ್ಟಿನ ಏನು ಪಟ ಗೊತ್ತಾಗಂಗಿಲ್ಲ. ಬರ್ರಿ ಹೋಗೋಣಂತ. ಹೋಗುವಾಗ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವರು ಭಾಳ ಸುಮಾರು ಅದಾರ್ರಿಪ್ಪ. ಇವತ್ತು ನಾವು ವಿಡಿಯೋ ಮಾಡಕ್ಕೆ ಅಂತ ಹೇಳಿ ನಾನು ಈ ಗಾಡಿ ಮೇಲೆ ಅನ್ಸತ್ತಾರೆ. ಭಾಳ ಹೌಸ್ ಐತಿ ನನಗೆ. ನಡ್ರಿ ಹೋಗೋಣ. ಮಜಾ ಬರ್ತೈತಿ ಇಂಥಲ್ಲೆಲ್ಲ ಬಂದು ಅಡ್ಡಾಡಿ. ಅವ್ರಿನ ಬರತ್ತಾರ, ಸ್ವಲ್ಪ ಏನೋ ನಿಂತಿದ್ರೆ ಏನೋ ದಾರಿ ತಪ್ಪೈತಲ್ಲ, ಅದಕ್ಕೆ ಅವರೆಲ್ಲ ಬರತ್ತಾರ. ಏ ಬ್ರೋ, ಸಿ ಮೈ ಔಟ್ಫಿಟ್ ಹೆಂಗದಾವ ನೋಡ್ರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಬಂದ್ರೆ ಅವರು ಮಸ್ತ. ನಡ್ರಿ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ. ಮತ್ತೇನೇನು ಚಲೋ ಅನಿಸ್ತಾವ ಎಲ್ಲ ತೋರಿಸ್ತೇನೆ ನಿಮ್ಗೆ. ನಡ್ರಿ ಏನಿಪ್ಪ ಅಂತಂದ್ರೆ ಜಸ್ಟ್ ಈಗ ನಾವು ಎಲ್ಲಿ ಅಂದ್ಕೊಂಡು ಅಲ್ಲಿ ಬಂದೀವಿ. ಬಟ್ ಇನ್ನೂ ಆ ಪ್ಲೇಸ್ ಒಳಗೆ ಎಂಟ್ರ್ ಆಗಿಲ್ಲ. ಇಲ್ಲೇ ರೋಡ್ ದಂಡೆಗೆ ನಿಂತ ಇವ್ರು ಏನೋ ಜ್ಯೂಸ್ ಬೇಕಂತ ಎಲ್ಲರೂ ಸ್ನ್ಯಾಕ್ಸ್ ತೊಗೊಳಕತ್ತಾರೆ. ಹಂಗೆ ಸ್ನ್ಯಾಕ್ಸ್ ತೊಗೊಂಡ ಹೋಗೋಣಂತ. ಒಳಗೆ ಹೆಂಗೆ ಏನೇನು ಎಲ್ಲ ತೋರ್ಸೋಣಂತ. ಮಸ್ತ್ ಮಜಾ ಮಾಡ್ಕೊತ ಆರಾಮ್ ಸೂಪರ್ ಬೈಕ್ ಮ್ಯಾಗ ಬಂದ್ರಿ. ನಮ್ಮನ್ನು ನೋಡ್ರೆ ಇಂಥ ಡಬ್ಬಸ್ ಕುಟ್ಟಿ ಮ್ಯಾಗ ಬಿಟ್ಟಾರು. ನಾವು ಹೋಗೋಣಂತ. ಅಲ್ಲಿ ನಡ್ಬಾರಕ್ಕೆ ಬರುವಾಗೆಲ್ಲ ರೋಡ್ ಎಲ್ಲ ಕೆಟ್ಟೈತ್ರಿ. ರೋಡ್ ಎಲ್ಲ ಕೆಟ್ಟಿದ ಸಂಬಂಧ ಎಲ್ಲ ಡ್ರೆಸ್ ಗೀಸ್ ಎಲ್ಲ ಹೊಲಸಾತ. ಎಲ್ಲ ಕೆಂಪು ಮಣ್ಣು, ಧೂಳು ಮಣ್ಣು, ಅಯ್ಯೋ ಕೂದಲೆಲ್ಲ ಹೋಗ್ಯಾವ. ಇಲ್ಲೆಲ್ಲ ಅದ ನೋಡ್ರಿ, ಇವರೆಲ್ಲ ತೊಗೊಳತ್ತಾರ. ನಡ್ರಿ ತೊಗೊಂಡಂತ ಮತ್ತೆಲ್ಲ ತೊಗೊಂಡ ಹೋಗಿ ಅಲ್ಲಿ ಹೆಂಗೆ ವ್ಯೂ ಏನೇನು ಐತಿ ಎಲ್ಲ ತೋರ್ಸೋಣಂತ. ಈಸ್ ಮೈ ಫ್ರೆಂಡ್ ಶಶಾಂಕ್. ಬಾತೋ ಕಾರ್ತೋ ಮಾತಾಡಕ ಏನಾದ್ರೆ ಹಾಂ ಹಾಂ ತೊಗೊಂಡಿದ್ದು ಅಂತ
ಫುಲ್ ಮಸ್ತ್ ಏನಾರ ಎನರ್ಜಿ ಬರ್ತಿದೆ, ಎನರ್ಜಿ ಬರೋಕ್ಕಿಂತ ಫಸ್ಟ್ ಫ್ಯಾಟ ಜಾಸ್ತಿ ಬರ್ತೈತೆ. ನಡ್ರಿ ಹೋಗೋಣ, ಅಲ್ಲಿ ಮುಂಚೆ ಫ್ಯಾಮ್ಲಿ ಜಸ್ಟ್ ಬಂದು ಎಲ್ಲ ರೀಚ್ ಆದೀವಿ ರೀ. ಮಸ್ತ್ ಐತಿ ಜಾಗ ಅಂತಿ ನೋಡಕ್ಕೆ. ಇಲ್ಲೆಲ್ಲ ಬೋರ್ಡ್ ಐತಿ, ಎಲ್ಲ ಮಂದಿ ಅದಾರ ಅಂತ ನೋಡ್ಕೋತ ಹೋಗೋಣ. ಭಾರಿ ಐತಿ, ನಿಮಗೂ ಎಲ್ಲ ತೋರಿಸ್ತೇನೆ, ಎಂಜಾಯ್ ಮಾಡ್ರಿ, ಎಂಟರ್ಟೈನ್ಮೆಂಟ್ ಕೊಡ್ತೇನೆ ಅಂತ ಅನ್ಕೊಂಡೀನಿ. ನಡ್ರಿ ಹೋಗೋಣ. ನಂಗಂತೆ ಈ ಜಾಗ ಭಾಳ ಲೈಕ್ ಆದ್ರಿ ಫ್ಯಾಮ್ಲಿ, ಭಾರಿ ಮಸ್ತ್ ಐತಿ. ನಿಮ್ಮ ಫ್ಯಾಮ್ಲಿ ಜೊತೆನೂ ಬರ್ಬೋದು, ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆನೂ ಬರ್ಬೋದು. ಎಲ್ಲ ಬಿಸಿಲು ಐತಿ. ಇವ್ರ ಜೋಡಿ ಲಾಗ್ ಮಾಡೋದು ಭಾಳ ದೊಡ್ಡ ಕಠಿಣ ಐತಿ. ಇಂಥವ್ರ ಜೋಡಿ ಅಂತ ಮಾಡಬಾರ್ದ, ಆದ್ರೆ ಮಸ್ತ್ ಐತಿ. ಬರ್ರಿ, ನಿಮ್ಮ ಫ್ಯಾಮ್ಲಿ ಜೋಡಿ ಬರ್ರಿ, ಫ್ರೆಂಡ್ಸ್ ಜೋಡಿ ಬರ್ರಿ, ಮಜಾ ಮಾಡ್ರಿ, ಮಸ್ತ್ ಐತಿ. ಇದು ಬೆಳಗಾವಿಂದ ಕರೆಕ್ಟ್ ಒಂದು 43-44 ಕಿಲೋಮೀಟ್ರ್ ಐತಿ. ಅಲ್ಲಿಂದ ಬರ್ರಿ, ಬಂದು ಇದರ ಸ್ಪಾಟ್ ಹೆಸರು ತಿಲಹರಿ ಅಂತ ಹೇಳಿ, ಭಾರಿ ಮಸ್ತ್ ಸ್ಪಾಟ್ ಐತಿ. ಆರಾಮ್ ಮಜಾ ಬರ್ತೈತಿ. ಒಬ್ಬರ ಬರೋದಂತಿ ಭಾಳ ಚಲೋ ರೀ ಫ್ಯಾಮ್ಲಿ, ಯಾಕಂದ್ರೆ ಗೊತ್ತಾಗಿರ್ತೈತಿ ನಿಮ್ಗೆ, ಅದೆಲ್ಲ ಏನು ಹೇಳಂಗಿಲ್ಲ. ಆದ್ರೆ ಇಂಥದ್ದು ಮಜಾ ಮಾಡಕ್ಕಂತ ಬಂದ್ರೆ ಫ್ರೆಂಡ್ಸ್ ಜೊತೆನೇ ಬರಬೇಕು. ನೋಡ್ರಿ, ಮಜಾ ಮಾಡಿರಿ. ಇವರೆಲ್ಲ ಚಲೋ ಮಾಡ್ಯಾರ ನೋಡ್ರಿ ಶೂಟಿಂಗ್. ಪ್ಲೇಸ್ ಮಾತ್ರ ಮಸ್ತ್ ಐತ್ರಿ, ಭಾರಿ ಐತಿ. ಎಲ್ಲರಿಗೂ ಹೆವಿ ಎಕ್ಸ್ಪೀರಿಯನ್ಸ್ ಗೈಸ್. ಮತ್ತೆ ಇಲ್ಲಿ ಮುಂದೊಂದು ಸ್ಪಾಟಿಗೆ ಒಂದು ಕರ್ಕೊಂಬಂದ್ರೆ, ಇದೇನು ಅಲ್ಲಿಂದ ದೂರ ಇಲ್ಲ, ಇಲ್ಲೇ ಹಂಗೆ ಮುಂದೆ ಸ್ವಲ್ಪ ಇಲ್ಲಿಂದ ಮುಂದೆ ಬರೋಟಿಗೆ. ಅದು ನಾವು ಹೋಗಿದ್ದ ಆ ಕಡೆ ಸೈಡ್ ಐತಿ, ಇದು ಇಲ್ಲಿ ಮುಂದೆ ಬಂದ್ವಿ. ಮುಂದೆ ಬಂದ ಇಲ್ಲೇನೋ ಬೈಕದ ಶೂಟಿಂಗ್ ಮಾಡ್ಕೊತಾರೆ. ನಂದು ಒಂದು ಶೂಟ್ ಐತಿ, ಹಂಗೆ ಮಾಡ್ಕೋದಂತ. ಇಲ್ಲಿ ಮಸ್ತ್ ವ್ಯೂ ಐತ್ರಿ, ತೋರಿಸ್ತೀನಿ ನೋಡಿ. ಜಸ್ಟ್ ಮತ್ತೆ ಅಲ್ಲೇ ತಿಲಾರಿದಿಂದ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ರೀ. 3 ಕಿಲೋಮೀಟ್ರ್ ಕೆಳಗಿಳಿದು ಬಂದ್ರೆ, ಕೆಳಗಿಂದ ಬೆಳಗಾವಿ ಸೈಡಿಂದ ಈ ಕಡೆ ಕೆಳಗಿಳಿದು ಬಂದ್ರೆ ಮತ್ತೊಂದು ವ್ಯೂ ಐತಿ. ಇಲ್ಲಿ ಮಸ್ತ್ ಐತಿ ನೋಡ್ರಿ. ಭಾರಿ ಮಸ್ತ್. ನೀವು ಇಲ್ಲಿ ಬಂದು ವ್ಯೂ ನೋಡೋಕ್ಕಿಂತ ಆ ಬರೋ ರೋಡ್ ಮ್ಯಾಗ ಭಾಳ ಮಜಾ ಬರ್ತೈತಿ. ಅಲ್ಲಿರೋ ಗಿಡಗಳ ನೇಚರ ಭಾಳ ಮಸ್ತ್ ಐತಿ. ಬರ್ರಿ ಒಂದ್ಸಲ. ಈಗ ಜಸ್ಟ್ ಎಲ್ಲ ಫೋಟೋಶೂಟ್ ಮುಗಿಸ್ಕೋತ ಎಲ್ಲ ಇಲ್ಲಿ ವಿಡಿಯೋ ನಿಲ್ಲಿಸಿ ಫೋಟೋಶೂಟು ಎಲ್ಲ ಮಾಡ್ಕೊಂಡು ಇನ್ನು ವಾಪಸ್ ಹೋಗೋಣಂತ, ಊರಿಗೆ ಹೋಗೋಣಂತ. ನಾ ಎಲ್ಲಿರ್ತೀನಿಪ್ಪ ಅಂತಂದ್ರೆ ಬೆಳಗಾವಿಯಾಗ ಇರ್ತೀನಿ. ಈಗ ವಾಪಸ್ ಹೋಗೋಣಂತ, ಅಲ್ಲೇ ರೂಮ್ ಐತೆ. ನೋಡ್ರಿ ಹೋಗೋಣ. ಮಸ್ತ್ ಲಾಸ್ಟ್ ಒಂದು ವ್ಯೂ ನೋಡ್ರಿ ಹೆಂಗೈತೆ ಅಂತ. ಇವ್ರೇನ್ರಿಪ್ಪ ಫ್ಯಾಮಿಲಿ ಮಗಳಿಂದ ಅಡ್ಡಾಡ್ಸತ್ತಾರೆ. ಇಟ್ಟು ಮಟ್ಟ ಅಲ್ಲಿ ಕೆಳಗೆ ಕರ್ಕೊಂಡು ಹೋದ್ರು. ನಮ್ಮ ಗಾಡಿ ನೋಡ್ರಿ ಏರೋ ಆಯ್ತು. ಇವ್ರು ಬರ್ರಿ, ಈಗ ಮತ್ತೆ ಇಲ್ಲೇ ಮ್ಯಾಲೆ ಕರ್ಕೊಂಡ್ಬಂದಾರ. ಆದರೆ ಈಗ ಸನ್ಸೆಟ್ ಹೆವಿ ಐತಿ, ಮಸ್ತ್ ಐತಿ, ಮಜಾ ಬರತೈತಿ. ನೋಡ್ರಿ ಎಲ್ಲರೂ ಹೆಂಗೆ ಹೊಂಟಾರ ನೋಡ್ರಿ, ಹೆಂಗೈತಿ ಸನ್ಸೆಟ್. ನೋಡ್ರಿ ಹೋಗೋಣಂತ. ಮಂದಿ ಐತಿ, ಮಂದಿ ಬಂದಾರ. ಈಗ ಸಂಜೆ ಆದಂಗೆ ಮಂದಿ ಜಾಸ್ತಿ ಅನಿಸ್ತೈತಿ. ಇಲ್ಲೆಲ್ಲರೂ ಬಂದಾರ. ನೋಡ್ರಿ ಹೋಗೋಣಂತ. ಮತ್ತೇನರ ಒಂದು ಫೋಟೋ ವಿಡಿಯೋ ಮತ್ತೆ ಹಾಕ್ತೀನಿ.